ಧನ್ಯವಾದಗಳು ಎಲ್ಲ ಅತಿಥಿಗಳಿಗೆ ದೀಪವನ್ನು ಬೆಳಗಿಸೋದಕ್ಕೆ. ನ್ಯಾಷನಲ್ ಪೊಲೀಸ್ ಅವಾರ್ಡ್ಸ್ 2017. ಬೆಂಗಳೂರು ನಗರ ಕರ್ನಾಟಕ ರಾಜ್ಯದಲ್ಲಿ ಸಣ್ಣ ಪುಟ್ಟ ಪತ್ರಕರ್ತರು, ಸಂಪಾದಕರು, ಛಾಯಾಗ್ರಾಹಕರು ಇವರೆಲ್ಲರನ್ನು ಒಳಗೊಂಡಿರ್ತಕ್ಕಂತಹ ಮಾಧ್ಯಮ ಸಮೂಹ ಸಂಸ್ಥೆವೇ ದಿ ನ್ಯೂಸ್ ಪೇಪರ್ ಅಸೋಸಿಯೇಷನ್ ಆಫ್ ಕರ್ನಾಟಕ. ಸನ್ಮಾನ್ಯ ಶ್ರೀ ಎನ್ ಸಂತೋಷ್ ಹೆಗಡೆರವರ ಮಾತುಗಳನ್ನು ಕೇಳೋದಕ್ಕೆ ಇಂದಿನ ಈ ಕಾರ್ಯಕ್ರಮದ ಬಗ್ಗೆ ನಮ್ಮನ್ನು ಉದ್ದೇಶಿಸಿ ಅವರೊಂದೆರಡು ಮಾತುಗಳನ್ನು ಆಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಸರ್ ಪ್ಲೀಸ್. ಭಾಳ ಸುಂದರವಾದ ಕಾರ್ಯಕ್ರಮ, ಇದರಲ್ಲಿ ಭಾಗವಹಿಸಲು ಭಾಳ ಸಂತೋಷ ಆಗ್ತಾ ಇದೆ. ಸಮಾಜವನ್ನು 24 ಗಂಟೆ 365 ದಿವಸ ರಕ್ಷಿಸ್ತಾ ಇರುವಂಥ ಪೊಲೀಸರನ್ನು ಗುರುತಿಸಿ ಅವರನ್ನು ಸನ್ಮಾನಿಸುವುದು ಭಾಳ ಪುಣ್ಯದ ಕೆಲಸ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ಇದಕ್ಕಾಗಿ ಶ್ರವಣರನ್ನು ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಕಾರಣಕರ್ತರಾದ ಎಲ್ಲರನ್ನು ಕೂಡ ನಾನು ಅಭಿನಂದಿಸ್ತಾ ಇದ್ದೇನೆ. ಮೊತ್ತ ಮೊದಲಾಗಿ ಇವತ್ತು ಸನ್ಮಾನಿಸಲ್ಪಡುವಂಥ ಪೊಲೀಸ್ ಸಿಬ್ಬಂದಿಯನ್ನು ನಾನು ತುಂಬ ಹೃದಯದಿಂದ ಅಭಿನಂದಿಸ್ತಾ ಇದ್ದೇನೆ. ನಿಮಗೆ ನನ್ನದೊಂದು ಸಲಾಂ. ಜೈಲಿಗೆ ಹೋಗಿ ಜಾಮೀನಲ್ಲಿ ಬಂದಂತಹ ವ್ಯಕ್ತಿಗಳಿಗೆ ಹಾರ ಹಾಕುವಂಥ ಸಮಾಜದಲ್ಲಿ ನಾವಿದ್ದೇವೆ. ಈ ಸಮಾಜವನ್ನು ಬದಲಾಯಿಸಬೇಕು. ಎಲ್ಲರಿಂದಲೂ ಈ ಬದಲಾಯಿಸುವ ಕರ್ತವ್ಯ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನನ್ನ ಅನಿಸಿಕೆಯಲ್ಲಿ 2 ಮೌಲ್ಯಗಳನ್ನು ನಾವು ವಾಪಸ್ ಪಡ್ಕೊಳ್ಬೇಕು. ಒಂದು, ತೃಪ್ತಿ ಅನ್ನುವ ಗುಣ. ತೃಪ್ತಿ ಇಲ್ಲದೆ ಇದ್ದರೆ ನಮ್ಮಲ್ಲಿ ಒಂದು ರೋಗ ಬರ್ತದೆ, ದುರಾಸೆ. ಆ ದುರಾಸೆಗೆ ಮಿತಿ ಇಲ್ಲ, ಎಷ್ಟು ಮಾಡಿದರೂ ಸಾಲಲ್ಲ. ನಮ್ಮ ದೇಶದ ಅತಿ ಜಾಸ್ತಿ ಅಭಿವೃದ್ಧಿ ಪಡೆದಂಥ ಒಂದು ಗುಣ ದುರಾಸೆ. ನನ್ನ ಧನ್ಯವಾದಗಳು ಶ್ರೀಮಾನ್ ಲಕ್ಷ್ಮಣ್ ಅವರಿಗೆ. ಈ ಥರ ಮಾಡಿದಿರಿ. ಅವರು ನನಗೆ ಫೋನ್ ಮಾಡಿದಾಗ ಸುಮಾರು 1 ತಿಂಗಳ ಹಿಂದೆ ಫೋನ್ ಮಾಡಿದರು. ಈ ಥರ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೇನೆ, ಬರಬೇಕು ಅಂತ. ನನಗೆ ಭಾರಿ ಖುಷಿ ಆಯಿತು. ಇವತ್ತಿನ ದಿವಸ ಈ ಸಮಾರಂಭ ನನಗೆ ಅನಿಸ್ತಾ ಇರೋದೇನು ಅಂದರೆ, ಒಬ್ಬ ಅಣ್ಣನಿಗೆ ಸೆಲೆಬ್ರೇಟ್ ಮಾಡೋಕ್ಕೆ ರಾಖಿ ಇದೆ, ಆ ರಿಲೇಟಿವಿಟಿಲಿ ಹೇಳೋದಾದರೆ. ಅಮ್ಮಂಗೆ ಮದರ್ಸ್ ಡೇ ಇದೆ, ಆದರೆ ಫಾದರ್ಸ್ ಡೇ ತುಂಬ ಕಮ್ಮಿ ಸೆಲೆಬ್ರೇಟ್ ಮಾಡೋದು, ಯಾರೂ ಮಾಡೋದಿಲ್ಲ. ವಾಟ್ಸಪ್ಗಳಲ್ಲಿ ಇನ್ನೊಂದು ಎಲ್ಲ ಥರಲ್ಲೂ ಮದರ್ಸ್ ಡೇ, ರಾಖಿ ಹಬ್ಬಕ್ಕೆ ತುಂಬ ಮೆಸೇಜ್ ಬರುತ್ತೆ. ವೆರಸ್ ಫಾದರ್ಸ್ ಡೇಗೆ ಎಲ್ಲಿ ಮಾಡ್ತೀವಿ ನಾವು? ನಮ್ಮ ತಂದೆಗೆ ಯಾವ ಥರ ಏನಾದ್ರು ಕೊಡಿಸಿದ್ದೀವ? ಅವ್ರಿಗೇನಾದ್ರು ಖುಷಿ ಪಡಿಸ್ತೀವ? ಇಲ್ಲ. ಆ ಒಂದು ತಂದೆಗೆ ಖುಷಿ ಪಡಿಸೋವಂಥ ಕೆಲಸನ ಮಗನ ಸ್ಥಾನದಲ್ಲಿ ಇವತ್ತು ಲಕ್ಷ್ಮಣ್ ಅವ್ರು ಮಾಡಿದ್ದಾರೆ. ನಿಜಕ್ಕೂ ಅದು ಶ್ಲಾಘನೀಯ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈ ಅದ್ಭುತವಾಗಿ ಈ ನ್ಯೂಸ್ ಪೇಪರ್ ಅಸೋಸಿಯೇಷನ್ ಆಫ್ ಕರ್ನಾಟಕದ ನಮ್ಮ ಲಕ್ಷ್ಮಣ್ ಅವರು ಭಾಳ ಒಳ್ಳೆ ರೀತಿಯಲ್ಲಿ ಗುರುತಿಸಿದ್ದಾರೆ. ಡಾಕ್ಟರ್ ಅಜಯ್ ಕುಮಾರ್ ಸಿಂಗ್ ಅವರು ಹೇಳ್ತಾ ಇದ್ರು, ಭಾಳ ಚೆನ್ನಾಗಿದೆ ಮೆಡಲ್, ಇದು ಭಾಳ ಗುಣಮಟ್ಟದ ಮೆಡಲ್ ಕೊಟ್ಟಿದ್ದಾರೆ ಅಂತೇಳಿ. ಅಂದರೆ ಅವರು ಎಲ್ಲ ಮೆಡಲ್ಗಳನ್ನು ನೋಡಿರೋರು ಇದನ್ನು ಗುಣಮಟ್ಟದ ಮೆಡಲನ್ನಕ್ಕೆ ಅವ್ರ ಮನಸ್ಸಿಗೆ ಎಷ್ಟು ಅದು ಒಳಗೆ ಬಂದಿದೆ ಅನ್ನೋದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ಯಾಕೆಂದರೆ ಈ ವೇದಿಕೆಯಲ್ಲಿ ನಿಮ್ಮ ಮುಂದೆ ಮಾತಾಡೋದಕ್ಕೆ ನನಗೆ ಯಾಕೆ ಹೆಮ್ಮೆ ಆಗ್ತಾ ಇದೆ ಅಂದರೆ, ನಾನು ಪೊಲೀಸ್ನಲ್ಲಿ ಹಸುಗೂಸಾಗಿ ಮೊದಲನೇ ಹೆಜ್ಜೆ ಬೆಂಗಳೂರು ನಗರದಲ್ಲಿ ಇಟ್ಟಾಗ ಪೂಜ್ಯ ಬೆಂಡಿಗನ ಮೇಲೆ ಮಂಡ್ಯದ ಗಂಡು ಗರುಡಾಚಾರ್ಯ ಅವರು ನಮ್ಮ ಮಾರ್ಗದರ್ಶಕರಾಗಿದ್ದರು.
ಯಾರೋ ಮಾಡಿದ ತಪ್ಪಿಗೆ ಆ ಕಣ್ಣಿಗೆ ತಂದೆ ಇಲ್ಲ ಅಂತ ಅಂದ್ಕೊಳ್ಳೋದು ತುಂಬ ನೋವಾಗುತ್ತೆ. ಪೊಲೀಸ್ ಇಲಾಖೆಯಲ್ಲಿ ತುಂಬ ಸೇವೆ ಸಲ್ಲಿಸಿದ್ರು 14 ವರ್ಷ. ಇವಾಗೆಲ್ಲೋ 1 ವರ್ಷದಲ್ಲಿ ಮಗುವಾಗಿತ್ತು. ತಂದೆ ಅನ್ನೋ ಪ್ರೀತಿ ಸಿಗ್ಲಿಲ್ವಲ್ಲ ಅನ್ನೋ ಒಂದು ಕೊರಗು ತುಂಬ ಕಾಡುತ್ತೆ ಸರ್. ಯಾರ್ಯಾರು ಸಹಾಯ ಮಾಡಿದ್ರು ಎಲ್ಲರಿಗೂ ಧನ್ಯವಾದಗಳು. ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು, ಯಾರೇ ಇರ್ಬೋದು, ಅವ್ರ ಸೇವೆ ತುಂಬ ನಿಜವಾಗ್ಲೂ ನಾನೇನೋ ಅಂದ್ಕೊಂಡಿದ್ದೆ ಪೊಲೀಸ್ ಅಂದರೆ ಏನೋ ಆ ಥರ. ಆದರೆ ಅವ್ರು ನಿಜವಾಗ್ಲೂ ಅವ್ರು ಏನು ಸೇವೆ ಕೊಡ್ತಾರೆ ಗ್ರೇಟ್ ಅಂಡ್ ಮತ್ತು ಹ್ಯಾಟ್ಸ್ ಆಫ್ ಎಲ್ಲರಿಗೂ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಕಾಶ್ ಅಂತ. ನಮ್ಮ ತಂದೆ ಯಲ್ಲಪ್ಪ ಅಂತ ಪೊಲೀಸ್ ಎ ಎಸ್ ಐ ಆಗಿದ್ದು 96ನೇ ಇಸ್ವಿಯಲ್ಲಿ ಧಾರವಾಡ ಕೋರ್ಟ್ ಜಡ್ಜ್ಮೆಂಟ್ ಫಾಲೋ ಮಾಡೋಕ್ಕೆ ಹೋದಾಗ ಅಕ್ಯೂಸು ನಮ್ಮ ತಂದೆ ಸೀಮೆನಾಗಿ ಸುಟ್ಟಿತ್ತು. ತಿರ್ಕೊಂಡು ಇಷ್ಟು ವರ್ಷ ಆದರೂ ಕೂಡ ಟಿಪ್ಪಾಗುತ್ತೆ. ಯಾವುದೇ ರೀತಿ ನಮಗೆ ಸಹಾಯ ಮಾಡಿಲ್ಲ. ಅಂಥದ್ರಲ್ಲಿ ನ್ಯೂಸ್ ಪೇಪರ್ ಅಸೋಸಿಯೇಷನ್ ಅವರು ನಮ್ಮ ಕರೆಸಿ ಸನ್ಮಾನ ಮಾಡೋದಕ್ಕಾಗಿ ಇಲಾಖೆ ಪರವಾಗಿ ಹಾಗೂ ಆಗಮಿಸಿ ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್. ಪೊಲೀಸರ ಸೇವೆಯನ್ನ ಗುರುತಿಸಿ ನ್ಯಾಷನಲ್ ಪೊಲೀಸ್ ಅವಾರ್ಡ್ಸ್ 2017 ನಡೆಸಬೇಕು ಅನ್ನುವಂತಹ ಐಡಿಯಾ ಶ್ರಾವಣ್ ಲಕ್ಷ್ಮಣ್ ರದ್ದು.